ನನ್ನ ಹೆಸರು ಪುಷ್ಪಲತಾ ಅಂತ. ನಮ್ದು ಇದು 2ನೇ ನಂಬರ್ ಸೈಟು. ಇದು ರೋಡು ಅಂತ ನಮಗೆ ಖಾತೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ಸರೋಜಮ್ಮ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಏನಂತ ಕೊಟ್ಟಿದ್ದಾರೆ ಅಂದ್ರೆ 2002ರಲ್ಲಿ ಕಿಮ್ಮತ್ತಲ್ಲಿ ಕಟ್ಟಿಸ್ಕೊಂಡಿದ್ದಾರೆ. ಅಂದ್ರೆ ಏನು ಅವರಿಗೆ ಆಶ್ರಯ ಏನು ಇಲ್ಲ ಅನ್ನೋದ್ರ ಅಡಿಯಲ್ಲಿ, ಆಶ್ರಯ ಯೋಜನೆ ಅಡಿಯಲ್ಲಿ ಕಿಮ್ಮತ್ತಲ್ಲಿ ಕಟ್ಟಿಸ್ಕೊಂಡು ಕೊಟ್ಟಿದ್ದಾರೆ. ಅದನ್ನ 2002ರಲ್ಲಿ ಕೊಟ್ಟಿದ್ದಾರೆ. ಸರೋಜಮ್ಮ ಅನ್ನೋರು 15 ಅಥವಾ 17 ವರ್ಷಗಳ ತನಕ ಅವರೇ ಇಟ್ಕೋಬೇಕಾಯ್ತು. ಅವರೇ ಯೂಸ್ ಮಾಡ್ಬೇಕಾಯ್ತು. ಅದನ್ನ ಅಕ್ರಮವಾಗಿ ಕೊಟ್ಟಿರೋದ್ನ ಅವ್ರು ಯೂಸ್ ಮಾಡ್ದಲ್ಲ 2 ವರ್ಷಕ್ಕೆ ಏನ್ ಮಾಡಿದ್ರು, ಅಬ್ದುಲ್ ಅಜೀಜ್ ಅನ್ನೋರಿಗೆ ಮಾರಾಟ ಮಾಡ್ತಾರೆ. ಆ ಅಬ್ದುಲ್ ಅಜೀಜ್ ಸಹ ಏನ್ ಮಾಡ್ತಾರೆ, 3ನೇ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಏನ್ ಮಾಡಿದ್ದಾರೆ ಅಂತಂದ್ರೆ, ಹಿಂದೆ ಇದ್ದಂತಹ PDO ರವರು ಈ ಅಕ್ರಮವನ್ನೇ ಏನ್ ಮಾಡಿದ್ದಾರೆ, ಅದನ್ನೇ ಮುಂದುವರಿಸ್ಕೊಂಡು ಅಕ್ರಮವಾಗಿನೇ ಬೇರೆಯವ್ರಿಗೆ ಮಾರಾಟ ಮಾಡಿದ್ದಾರೆ. ನಮಗೆ ಏನಾಗ್ತಿದೆ, 2ನೇ ನಂಬರ್ ಸೈಟ್ ನವರಿಗೆ ಇದು ರಸ್ತೆ ಅಂತ ಇದೆ, ಆದ್ರೆ ಇಲ್ಲಿ ರಸ್ತೆನೇ ಇಲ್ಲ. ನಾವು ಈ ಕಡೆಗೆಲ್ಲ ಬಾಗ್ಲಿಟ್ಟಿದೀವಿ, ನಾವು ಓಡಾಡಕ್ಕೂ ದಾರಿ ಇಲ್ಲ. 10 ಅಡಿ 11 ಅಡಿ ಬಿಟ್ಟಿದ್ದಾರೆ ಅಂತಾರೆ. ಇಲ್ಲಿ 10 ಅಡಿ 11 ಅಡಿ ಎಲ್ಲಿದೆ, ನೀವೇ ಸ್ವತಃ ನೋಡಿ. ನೀವೇನೆ ಯಾಕೆ ನಮಗೆ ಈ ಸಾಮಾನ್ಯ ಜನರಿಗೆ ಯಾಕೆ ಇಷ್ಟೊಂದು ತೊಂದರೆ ಮಾಡ್ತಿದ್ದಾರೆ? ಹಿಂದೆ ಇದ್ದಂತಹ PDO ಮಾಡಿದ್ದಾರೆ, ಮುಂದೆ ಇರ್ತಕ್ಕಂಥವ್ರಾದ್ರೂ ಈ ಕಾನೂನು ಕ್ರಮ ಜರುಗಿಸ್ಬೋದಲ್ಲ. ಇವರು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸರೋಜಮ್ಮ ಅವರು 17 ಮತ್ತೆ 15 ಅಥವಾ 17 ವರ್ಷ ಅವರೇನೇನೆ ಇಟ್ಕೋಬೇಕಾಯ್ತು. ಅದನ್ನ ಏನ್ ಮಾಡಿದ್ರೆ, ಕಾನೂನಿನ ಸರ್ಕಾರದಲ್ಲಿರ್ತಕ್ಕಂಥ ಕಾನೂನಿನೇ ಉಲ್ಲಂಘನೆ ಮಾಡ್ಬಿಟ್ಟು 2 ವರ್ಷಕ್ಕೆ ಅಂದ್ರೆ 2004 ಅಥವಾ 6 ಇಲ್ಲ 7ರಲ್ಲೋ ಏನ್ ಮಾಡಿದ್ದಾರೆ, ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಈ ಹಿಂದೆ ಇದ್ದಂತಹ PDO ಆಗ್ಬೋದು ಅಥವಾ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅಂತಾರೆ. ಅದ್ರಲ್ಲಿ ಅಧ್ಯಕ್ಷ ಇರ್ತಾರೆ, ಉಪಾಧ್ಯಕ್ಷರು ಇರ್ತಾರೆ, ಹಿಂದೆ ಇದ್ದಂತಹ PDO ಎಲ್ಲರೂ ಇರ್ತಾರೆ. ಇವೆಲ್ಲರೂ ಒಟ್ಟಾಗಿ ಏನ್ ಮಾಡ್ತಾರೆ, ಇದು ರೋಡ್ ಅನ್ನ ಏನ್ ಮಾಡ್ತಾರೆ, ಅಕ್ರಮವಾಗಿ ಅವರಿಗೆ ಸರೋಜಮ್ಮ ಅನ್ನೋರಿಗೆ ಮಾಡ್ಕೊಟ್ಟಿರ್ತಾರೆ. ಆ ಸರೋಜಮ್ಮ ಅವರು 2 ವರ್ಷಕ್ಕೆ ಬೇರೆಯವರಿಗೆ, ಇನ್ನೊಬ್ರು ಅಂದ್ರೆ ಅಬ್ದುಲ್ ಅಜೀಜ್ ಅನ್ನೋರಿಗೆ ಮಾರಾಟ ಮಾಡಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರು ಒಂದ್ 4-5 ವರ್ಷ ಇಟ್ಕೊಂಡ್ಬಿಟ್ಟು ಬೇರೆಯವರಿಗೆ ಅಕ್ರಮವಾಗೇನೆ ಬೇರೆಯವರಿಗೆ ಮಾರಾಟ ಮಾಡ್ಕೊಟ್ಟಿದ್ದಾರೆ. ಇದರ ಮೂಲ ಏನು ದಾಖಲೆಗಳು ಇಲ್ವೇ ಇಲ್ಲ. ಇದ್ರದ್ದು ಮೂಲ ಅಂತಕ್ಕಂಥದ್ದು ಇಲ್ವೇ ಇಲ್ಲ. ಈ ಮಧ್ಯದಲ್ಲಿ ಏನು ಸೃಷ್ಟಿಯಾಗಿದೆಯೋ ನಮ್ಗದ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಈಗಿರ್ತಕ್ಕಂತಹ PDO ರವರು ಇದಕ್ಕೆ ನಮಗೆ ಕಾನೂನು ರೀತಿ ಕ್ರಮವನ್ನ ಜರುಗಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಇದೇ ದೊಡ್ಡಮರ ಗ್ರಾಮದ ವಾಸಿ ನಾನು. ಸೈಟ್ ನಂಬರ್ 2 ಓನರ್ ಏನ್ ಶ್ರೀರಂಗಪ್ಪ ಇದ್ದಾರೆ, ಅವ್ರ ಮಗ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಈ ಪಂಚಾಯತಿಲಿ ಇದು ಕಂಪ್ಲೀಟ್ ಇಲ್ಲಿಂದ ಮತ್ತೆ ಇದು ಸ್ಟ್ರೈಟ್ ಪೂರ್ತಿ ರೋಡ್ ಇದು ಇದು ಸೈಟ್ ನಂಬರ್ 1, ಮತ್ತೆ ಇದು ನಮ್ದು ಬಂದು ಸೈಟ್ ನಂಬರ್ 2. ಇದೇನಾಗಿದೆ ಅಂದ್ರೆ, ಸೈಟ್ ನಂಬರ್ ಇದು ರೋಡ್ ಏನಿತ್ತು ಸ್ಟ್ರೈಟ್ ರೋಡ್, ಇದು ಡೆಡ್ ಎಂಡ್ ಅಂತ ಹೇಳ್ಬಿಟ್ಟು ಈ ರೋಡ್ ನ ಅಕ್ರಮವಾಗಿ 2002ನೇ ಇಸ್ವಿಲಿ ಬೇರೆ ಯಾರು ಅಲ್ಲ, ಸೈಟ್ ನಂಬರ್ 1 ಏನು ಹಕ್ಕುಪತ್ರ ಕೊಟ್ಟಿದ್ರು, ಹಕ್ಕುದಾರರು ಯಾರಿದ್ರು, ಜವರಪ್ಪ ಅನ್ನೋರು ಸೊಸೆ. ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಅಕ್ರಮವಾಗಿ ಒಂದು ಮನೆ ಕಟ್ಟಿದ್ದಾರೆ ಅಂತ ಹೇಳಿ ರೋಡ್ ಜಾಗದಲ್ಲಿ ಪಂಚಾಯತ್ 2002ರಲ್ಲಿ ಏನ್ ಮಾಡ್ತಾರೆ, ಒಂದು ಅರ್ಜಿ ಕೊಡ್ತಾರೆ ಪಂಚಾಯತಿಗೆ, ಹಿಂಗೆ ಅಕ್ರಮ ಕಟ್ಟಿದ್ದಾರೆ ಅಂತ. ಪಂಚಾಯತ್ ಏನ್ ಮಾಡ್ತಾರೆ, ಹಿಂಗೆ ಅಕ್ರಮವಾಗಿ ಕಟ್ಟಿದ ಮನೇನ ಕಿಮ್ಮತ್ ಮೂಲಕ ಕಿಮ್ಮತ್ತು ಅಂತ ಎಷ್ಟೋ ಒಂದು ಅಮೌಂಟ್ ಕಟ್ಟಿಸ್ಕೊಂಡು ಅದನ್ನೇನ್ ಮಾಡ್ತಾರೆ, ಅಕ್ರಮವಾಗಿ ಏನು ಒತ್ತುವರಿ ಮಾಡ್ಕೊಂಡು ಇಲ್ಲಿ ಏನ್ ಕಟ್ಟಿದ್ರು ಮನೇನ, ಅದೇ ಜಾಗನ ಪಂಚಾಯತಿಯವರು ಅಂದ್ರೆ ಆವಾಗಿಂದ ಅಧ್ಯಕ್ಷರು, ಅದೇನ್ ಪಂಚಾಯತಿ ಬಾಡಿ ಏನಿತ್ತು ಅವರೆಲ್ಲ ಆಗಿ ಅವ್ರಿಗೆ ಪಂಚಾಯತಿ ಕಡೆಯಿಂದ ಇಲ್ಲಿಗಲ್ ಆಗಿ ಅವ್ರಿಗೆ ಖಾತೆ ಇದೊಂದು ಮಾಡ್ಕೊಳಕ್ ಅವಕಾಶ ಮಾಡ್ಕೊಡ್ತಾರೆ. ಇದು ಏನು ಕಾನೂನು ಪ್ರಕಾರ ಏನಾಗುತ್ತೆ, 2002ರಲ್ಲಿ ಕಾನೂನು ಪ್ರಕಾರ ಅಲ್ಲ, ಇಲ್ಲಿಗಲ್ ಐತೆ. ಇದು ಕಾನೂನು ಪ್ರಕಾರ ರೂಲ್ಸ್ ಏನಿರುತ್ತೆ, ಈ ತರ ಕಿಮ್ಮತ್ ಮತ್ತೊಂದು ಏನೋ ಇಲ್ಲಿಗಲ್ ಮಾಡ್ಕೊಟ್ಟಿದ್ದು ಸರ್ಕಾರದಿಂದ ಏನಾದ್ರು ಫ್ರೀಯಾಗಿ ಕೊಟ್ರೆ, ಆ ಟೈಮಲ್ಲಿ ಏನು 17ರಿಂದ 18 ವರ್ಷದ ಕಾಲ ಯಾರಿಗೆ ಮಾರಬಾರ್ದು ಅಂತ ಕಾನೂನು ರೂಲ್ಸ್ ಇರೋದು. ಬಟ್ ಇವ್ರೇನ್ ಅಕ್ರಮವಾಗಿ ಎಲ್ಲ ಖಾತೆ ಪಾತೆ ಎಲ್ಲ ಮಾಡಿಸ್ಕೊಂತಾರೆ ಪಂಚಾಯತಿ ಕಡೆಯಿಂದ. ಇಮಿಡಿಯೇಟ್ ಆಗಿ 2004-5ರಲ್ಲಿ ಕಳ್ಳಂ ಬೆಳೆದು ಅಬ್ದುಲ್ ಅಜೀಜ್ ಅಂತ ಏನು ಒಬ್ರಿದ್ದಾರೆ ನಿವಾಸಿ, ಅವರಿಗೆ ಮಾರ್ಬಿಡ್ತಾರೆ ಅದನ್ನ. ಮತ್ತೆ ಏನಾಗುತ್ತೆ, ಇದೇ ಜಾಗ ಇದೇ ತರ ಕಂಟಿನ್ಯೂಸ್ ಸೈಟ್ ನಂಬರ್ 2 ಓನರ್ ಶ್ರೀರಂಗಪ್ಪ ಇದ್ದಾರೆ, ಕಂಟಿನ್ಯೂಸ್ ಆಗಿ ಚಾಲೆಂಜ್ ಮಾಡ್ತಾ ಬಂದಿರ್ತಾರೆ. ಈ ವಿಷಯವಾಗಿ ಜಗಳಾಟ ಅವಾಗ ಆಗ್ತಾನೆ ಇರುತ್ತೆ ಇದ್ರ ಬಗ್ಗೆ. ಬಟ್ ಇವಾಗ ಏನಾಗಿದೆ, ಇವಾಗ 2023ರಲ್ಲಿ ಇವಾಗ ಶಿರಾದವರು ಕನಕಪತಿನ ಸಹಕಾರ ಸಂಘ ಅನ್ನೋರು ಈ ಜಾಗನ ತಗೊಂಡಿದ್ದಾರೆ. ಅವ್ರಿಗೆಲ್ಲ ವಿಷಯ ತಿಳಿದು ತಗೊಂಡವರು, ತಿಳಿದಲೆ ದಾಖಲಾತಿ ಪರಿಶೀಲನೆ ಮಾಡ್ಬೇಕಾಗಿದ್ದು ಅವ್ರ ಕರ್ತವ್ಯ ಆಗಿತ್ತು. ಅದನ್ನ ಪರಿಶೀಲನೆ ಮಾಡಿರೋದು ಅದು ನನಗೆ ಗೊತ್ತಿಲ್ಲ, ಪರಿಶೀಲನೆ ಮಾಡಿದ್ರೆ ಅವ್ರು ತಗೊಂತಿರಲಿಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ಇವಾಗ ಏನಾಗಿದೆ, ನಾನ್ ಕೇಳ್ತಿರೋದು ಪಂಚಾಯತಿ ಅವ್ರಿಗೆ ಇಲ್ಲಿ ಏನಾಗಿದೆ ಏನು ಅಂತ ಆಟ ಎಲ್ಲ ದಾಖಲಾತಿ ತೆಗೆದು ನೋಡಿದಾಗ ಇವಾಗ್ಲೂ ರೋಡ್ ಅಂತಾನೆ ತೋರಿಸ್ತಾ ಇದೆ. ಅದನ್ನ ಏನಿದೆ ನಕಾಶೆ ಎಲ್ಲ ತೆಗೆದು ನೋಡಿದ್ರೆ ಸೈಟ್ ನಂಬರ್ 1 ಮತ್ತೆ 2ರ ಮಧ್ಯೆ ಇದೆ ಖಾಲಿ ಜಾಗ, ಹಂಗೆ ರೋಡ್ ಅಂತಾನೆ ಇದೆ, ನಮ್ದು ರಿಜಿಸ್ಟರ್ ಪತ್ರಗಳಿಗೂ ಹಂಗೆ ಇದೆ. ಬಟ್ ಅದನ್ನ ಏನಂದ್ರೆ ಅಂದ್ರೆ, ಈ ಸೈಟ್ ನಂಬರ್ 2ನವರು ನಮ್ಮಪ್ಪ ಏನ್ ಮಾಡ್ತಾರೆ, ಒಂದು ಕೇಸ್ ಹಾಕ್ತಾರೆ. ಆ ಟೈಮಲ್ಲಿ ಅಂದ್ರೆ ಒಪ್ಪಂದ ಆ ಟೈಮಲ್ಲಿ ಏನಾಗುತ್ತೆ, ನಮ್ಮಪ್ಪ ಅವರಿಬ್ರು ಸೇರ್ಕೊಂಡು ಇಲ್ಲಿ ಒಂದ್ 10 ಅಡಿ ಜಾಗ ಬಿಡ್ಕೊಂಡು ಇದ್ ಮಾಡ್ಕೊಂತೀವಿ ಅಂತ ಒಪ್ಪಂದ ಮಾಡ್ಕೊಂತಾರೆ. ಇದು ಮಾಡ್ಕೊಂಡಿರೋದು ಈ ಒಪ್ಪಂದ ಆಗ್ಬೇಕಾದ್ರೆ ಪಂಚಾಯತಿ ಯಾವುದೇ ಪಾರ್ಟಿ ಆಗಿರಲ್ಲ, ಅದು ಕಾನೂನು ಮೂಲಕ ಅದು ಇಲ್ಲಿಗಲೇ ಆಗುತ್ತೆ. ಈ ತರ ಇಲ್ಲಿಗಲ್ ಆಗಿರೋದ್ನ ಮತ್ತೆ ಇವಾಗಲೂ ಕೂಡ ಅದೇ ಖಾತೆ ರನ್ನಿಂಗ್ ಇದೆ. ನಾವು ಇದನ್ನ ಪ್ರಶ್ನೆ ಮಾಡಕ್ ಹೋದ್ರೆ PDO ಈ ತರ ಹಂಗಾಗಿ ಇದೇ ವಿಚಾರವಾಗಿ ಈಗ ನಾನು ಅಂತಲ್ಲ, ಯಾರು ಬೇಕಾದ್ರೂ, ಇದು ಗ್ರಾಮ ಠಾಣಾ ರಸ್ತೆ ಆಗಿರೋದ್ರಿಂದ
ನಾನೇ ಆಗ್ಲಿ ಇನ್ನೊಬ್ರೇ ಆಗ್ಲಿ ಯಾರು ಬೇಕಾದ್ರೂ ಕಾನೂನು ಮೂಲಕ ಕಾನೂನು ಕದ ತಟ್ಟಬೇಕಾಗುತ್ತೆ. ನಾವು ಇದನ್ನ ಬಿಡಲ್ಲ, ಈ ವಿಷಯ ಇಲ್ಲಿಗೆ ಬಿಡಲ್ಲ. ಇದನ್ನ ಕೋರ್ಟ್ ಮೂಲಕ ಬಗೆಹರಿಸ್ಕೊಳಕ್ಕಂತೂ ಪ್ರಯತ್ನ ಪಟ್ಟೆ ಪಡ್ತೀವಿ.